ನಮಸ್ಕಾರ ಸ್ನೇಹಿತರೆ. ಮಂತ್ರಾಲಯ ಅಂತ ಸ್ವಲ್ಪ ನಾವು ನೆನಪು ಮಾಡಿಕೊಂಡ್ರೆ ಸಾಕು. ಮೊದಲಿಗೆ ನಮಗೆ ನೆನಪಾಗೋದೇ ಶ್ರೀ ಗುರು ರಾಘವೇಂದ್ರ ರಾಯರು. ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರುರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ಶ್ರೀ ಗುರುರಾಯರಿದ್ದಾರೆ ಎಂದು. ಸ್ನೇಹಿತರೆ, ನಾನು ಯಾಕಪ್ಪ ಈ ಸಾಲುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಏನು ಮಾಡಿದರೂ ನಮ್ಮ ಜೀವನದಲ್ಲಿ ನೆಮ್ಮದಿ ಇರದೆ ಏರುಪೇರುಗಳನ್ನು ನೋಡುತ್ತಾ ಇಷ್ಟೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಜೀವನ ಹೇಗಪ್ಪ ಮುಂದೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದೇ ಒಂದು ಸಾರಿ ಎಲ್ಲೋ ಒಂದು ಕಡೆ ಶ್ರೀ ಗುರುರಾಯರಿಂದ ನಮ್ಮ ಜೀವನ ಕಷ್ಟಗಳಿಂದ ಮುಕ್ತಿ ಹೊಂದಿ ಎಲ್ಲವೂ ಸರಿ ಹೋಗಬಹುದು ಎಂದು ನಮ್ಮ ತಲೆಯಲ್ಲಿ ಸಣ್ಣ ಯೋಚನೆ ಬಂದರೆ ಸಾಕು ಸ್ನೇಹಿತರೆ. ಅದು ಆ ರಾಯರು ನಮಗೆ ಈ ಯೋಚನೆ ಮುಖಾಂತರ ಸೂಚನೆ ನೀಡುತ್ತಾ ಇದ್ದಾರೆ ಅಂತ ಅಂದುಕೊಳ್ಬೇಕು. ಆವಾಗ ನಾವು ಶ್ರೀ ಗುರುರಾಯರನ್ನು ನೆನಪಿಸಿಕೊಂಡು ಅವರ ಸನ್ನಿಧಿಗೆ ಒಮ್ಮೆ ಬಂದು ರಾಯರನ್ನು ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಅವರ ಸನ್ನಿಧಿಯಲ್ಲಿರುವ ಎಲ್ಲ ಸಾಲುಗಳನ್ನು ಒಮ್ಮೆ ಓದಿದರೆ ಸಾಕು. ಆವಾಗ ಶ್ರೀ ಗುರುರಾಯರು ನಮಗೆ ನಿಮ್ಮ ಜೊತೆ ನಾನಿದ್ದೇನೆ, ಎಂಥ ಕಷ್ಟಗಳು ಬರಲಿ ಭಯಪಡಬೇಡಿ, ನನ್ನ ಮೇಲೆ ದೃಢ ನಂಬಿಕೆಯನ್ನು ಇಡಿ, ನಾನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ನಿಮ್ಮ ಜೀವನದ ಉದ್ದಕ್ಕೂ ಜೊತೆ ಇರುತ್ತೇನೆ ಎಂದು